ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿರುವಂಥದ್ದು. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ಜಸ್ಟ್ ಒಂದು ಮೊನ್ನೆ ಈ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಬಿಡುಗಡೆ ಆಗಿರುವಂಥದ್ದು. ಆ್ಯಂಡ್ ಈಗ ಏನು ಹೇಳ್ತಾ ಇದ್ದಾರೆ ಈ ಒಂದು ಸರ್ಕ್ಯುಲರ್ನಲ್ಲಿ, ಈ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಹಾಗೆಯೇ ಈ ಉತ್ತರ ಪತ್ರಿಕೆಯ ಛಾಯಾಪ್ರತಿಗಳನ್ನು ಹೇಗೆ ಪಡ್ಕೊಳ್ಬೇಕು, ಸೊ ಹಾಗೆಯೇ ಮರುಮೌಲ್ಯಮಾಪನ ಮತ್ತು ಮರು ಎಣಿಕೆಗೆ ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ವಿವರವಾಗಿ ಒಂದೊಂದೇ ಪಾಯಿಂಟನ್ನು ಈ ಒಂದು ಸರ್ಕ್ಯುಲರ್ಲಿ ಕೊಟ್ಟಿದ್ದಾರೆ ನೋಡಿ. 9ನೇ ತಾರೀಕಲ್ಲಿ ಬಂದಂಥ ಒಂದು ಸುತ್ತೋಲೆ ಇದು. ಆ್ಯಂಡ್ ಬಿಫೋರ್ ದಾಟ್ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ದಯಮಾಡಿ ಮೊದಲನೇ ಬಾರಿಗೆ ನೋಡೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಂಟೆಂಟ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಸಬ್ಜೆಕ್ಟ್. ಇಲ್ಲಿ ನೋಡಿ, ನಾನು ಅವಾಗಲೇ ಹೇಳಿದಾಗೆ 2026 ದ್ವಿತೀಯ PUC ಪರೀಕ್ಷೆ 1ರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಛಾಯಾಪ್ರತಿ ಪಡೆಯಲು ಹಾಗೆಯೇ ಮರುಮೌಲ್ಯಮಾಪನ ಮತ್ತು ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ನೇರವಾಗಿ ವಿಚಾರಕ್ಕೆ ನೋಡೋಣ. ಈಗ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಈಗ ಈ ಒಂದು ಪ್ಯಾರಾಗ್ರಾಫಲ್ಲಿ, ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಕೋರ್ಸ್ ಸ್ಟೇಟ್ ಲೆವೆಲ್ ಪರೀಕ್ಷಾ ನಿಯಮಾವಳಿ 1997ರ ನಿಯಮ 29(1) ಹಾಗೂ 30(1) ಪ್ರಕಾರ 2026 ದ್ವಿತೀಯ PUC ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಛಾಯಾಪ್ರತಿಯನ್ನು ಪಡ್ಕೊಳ್ಳಿಕ್ಕೆ ಜೊತೆಗೆ ಮರುಮಣಿಕೆ ಹಾಗೂ ಮರುಮೌಲ್ಯಮಾಪನಕ್ಕಾಗಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಸದರೀಕರಣಕ್ಕಾಗಿ ಮಾರ್ಚ್ 2026ರ ಪರೀಕ್ಷೆ 1ಕ್ಕೆ ಹಾಜರಾದ ವಿದ್ಯಾರ್ಥಿಗಳು ಮಾತ್ರ, ಯಾರೆಲ್ಲ ಅಟೆಂಡ್ ಆಗಿದ್ದಾರೋ ಆ ವಿದ್ಯಾರ್ಥಿಗಳು ಮಾತ್ರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಸೊ ಓನ್ಲಿ ಆನ್ಲೈನ್ ಮೋಡಲ್ಲಿ ಮಾತ್ರ ಅಪ್ಲಿಕೇಶನ್ ಆಗಬೇಕು. ಯಾವುದೇ ರೀತಿಯ ಬೇರೆ ವಿಧಾನಗಳು ಇಲ್ಲಿ ವರ್ಕೌಟ್ ಆಗಲ್ಲ, ಅಂದರೆ ಅವ್ರು ಕನ್ಸಿಡರ್ ಮಾಡಲ್ಲ ಅಂತ. ಆನ್ಲೈನ್ ಮೋಡಲ್ಲೇ ಅಪ್ಲಿಕೇಶನ್ ಹಾಕಿ ಅಂತ. ಈಗ ಆ ಪರೀಕ್ಷೆ 1ರ ಅಭ್ಯರ್ಥಿಗಳಿಗೆ ಯಾರು ಪಾಸಾಗಿ ಆ ಛಾಯಾಪ್ರತಿನ ಪಡ್ಕೊಳ್ಬೇಕು ಅಥವಾ ಮೌಲ್ಯಮಾಪನ ಮರು ಎಣಿಕೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆ ಒಂದಷ್ಟು ಸೂಚನೆಯನ್ನು ಇಲ್ಲಿ ಕೊಡಲಾಗಿದೆ. ಸೊ ಏನು ದ ಫಸ್ಟ್ ನೋಟ್ ಏನಲ್ಲಿ ಕೊಟ್ಟಿರುವಂಥದ್ದು, ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಛಾಯಾಪ್ರತಿಗಳಿಗೆ ಅರ್ಜಿ ಸಲ್ಲಿಸಿ ಛಾಯಾಪ್ರತಿ ಪಡೆದಂಥ ವಿಷಯಗಳಿಗೆ ಮಾತ್ರ ಮರುಮೌಲ್ಯಮಾಪನ ಅಥವಾ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ಉತ್ತರ ಪತ್ರಿಕೆಯ ಛಾಯಾಪ್ರತಿಗಳಿಗೆ ಅರ್ಜಿ ಸಲ್ಲಿಸಿ ಛಾಯಾಪ್ರತಿಯನ್ನು ಪಡ್ಕೊಂಡಂಥ ವಿಷಯಗಳಿಗೆ, ನೀವು ಯಾವ ಸಬ್ಜೆಕ್ಟಿಗೆ ಛಾಯಾಪ್ರತಿನ ಪಡ್ಕೋತೀರೋ ಅದಕ್ಕೆ ಮಾತ್ರ ಏನು ಮಾಡಬೇಕು, ನೀವು ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ಸೊ ಉಳಿದಂಥ ಸಬ್ಜೆಕ್ಟ್ಗೆ ಹಾಕೋಂಗಿಲ್ಲ. ನೀವು ಯಾವ ಸಬ್ಜೆಕ್ಟ್ನ ಛಾಯಾಪ್ರತಿಯನ್ನು ನೀವು ಪಡ್ಕೋತೀರೋ ಅದಕ್ಕೆ ಮಾತ್ರ ಹಾಕಬೇಕು ಅಂತ. ನೆಕ್ಸ್ಟು, ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಪ್ರತ್ಯೇಕವಾಗಿ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಈಗಾಗಲೇ ಇನ್ನೊಂದು ಸಲ ಅದನ್ನು ರಿವ್ಯಾಲ್ಯೂಯೇಷನ್ ಮಾಡಬೇಕು ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಸ್ಟೂಡೆಂಟ್ಸು, ಅವರು ಯಾವ ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಯೇಷನ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕಿರ್ತಾರೋ ಅವರು ಪ್ರತ್ಯೇಕವಾಗಿ ಇನ್ನೊಂದು ಸಲ ಮರು ಎಣಿಕೆಗೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರು ಒಂದು ಸಲ ಆದರೆ ಅದು ಅನುಶೂಟ್ ಆಗುತ್ತೆ, ತಗೊಳುತ್ತೆ ಅಂತ. ನೆಕ್ಸ್ಟು, ಆನ್ಲೈನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಆವಾಗಲೇ ಹೇಳಿದೆ ನಾನು, ಅದನ್ನು ಬಿಟ್ಟು ಬೇರೆ ಯಾವುದೇ ಮೋಡ್ನಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗಿಲ್ಲ. ನಿಗದಿಯಾಗಿರ್ತಕ್ಕಂಥ ಶುಲ್ಕವನ್ನು ಆನ್ಲೈನ್ ಮೂಲಕ ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಮುಖಾಂತರ ಪಾವತಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಪೇಮೆಂಟ್ ಮೋಡ್ ಇರುತ್ತೆ, ನೀವು ಬೇಸ್ಡ್ ಆನಲ್ಲಿ ಹೋಗ್ಬಿಟ್ಟು ಪೇ ಮಾಡ್ಬೋದು. ಸೊ ನೆಕ್ಸ್ಟು ಇಲ್ಲಿ ಪಾಯಿಂಟ್ ನಂಬರ್ 5 ಬರೋದಾದರೆ ನೋಡಿ, ಇಲ್ಲೇನು ಹೇಳಿದರೆ, ಇಲ್ಲಿ ಮರುಮೌಲ್ಯಮಾಪನ ಮತ್ತು ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮರುಮೌಲ್ಯಮಾಪನದ ಫಲಿತಾಂಶಕ್ಕೆ ಕಾಯದೆ ಅವಶ್ಯಕತೆ ಇದ್ದಲ್ಲಿ ದ್ವಿತೀಯ PUC ಪರೀಕ್ಷೆ 2ಕ್ಕೆ ನಿಗದಿತ ದಿನಾಂಕದ ಒಳಗಾಗಿ ನೋಂದಾಯಿಸಿಕೊಳ್ಳುವುದು ಅಂತ. ಈಗ ಎಕ್ಸಾಮಿನೇಷನ್ 2 ಕಮೆನ್ಸ್ ಆಗಲಿಕ್ಕಿಂತ ಮುಂಚೆ ನೋಂದಾವಣಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟು, ಉಲ್ಲೇಖಿತ ಸರ್ಕಾರದ ಆದೇಶದಂತೆ ಛಾಯಾಪ್ರತಿ ಹಾಗೂ ಮರುಮೌಲ್ಯಮಾಪನಕ್ಕಾಗಿ ಕೆಳಕಂಡಂತೆ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಅಂದರೆ ಛಾಯಾಪ್ರತಿ ಮತ್ತು ಮರುಮೌಲ್ಯಮಾಪನಕ್ಕೆ ಎಷ್ಟು ಶುಲ್ಕವನ್ನು ಅವರು ಇಲ್ಲಿ ಹೇಳಿದ್ದಾರೆ ಅಂತ. ನೋಡಿ, ಇಲ್ಲಿ ಶುಲ್ಕಗಳ ವಿವರ ಅಂತ ಇದೆ. ಕ್ವಿಕ್ಕಾಗೆಲ್ಲವನ್ನು ಮುಗಿಸ್ಬಿಡ್ತೀನಿ ನಾನು. ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರತಿ ವಿಷಯಕ್ಕೆ 530 ರೂಪೀಸ್ ಮಾಡಿದ್ದಾರೆ. ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲಿಕ್ಕೆ ರಿವ್ಯಾಲ್ಯೂಯೇಷನ್ಗೆ ಪರ್ ಸಬ್ಜೆಕ್ಟ್ಗೆ 1670 ರೂಪಾಯಿ. ಛಾಯಾಪ್ರತಿ ಜಸ್ಟ್ ಬರೀ ಛಾಯಾಪ್ರತಿ ಬೇಕು ಅಂದರೆ ಪರ್ ಸಬ್ಜೆಕ್ಟ್ಗೆ 530 ರೂಪಾಯಿ. ಇನ್ನು ನೀವು ರಿವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕ್ತೀವಿ ಅಂತಂದರೆ ಪ್ರತಿ ವಿಷಯಕ್ಕೆ ಪರ್ ಸಬ್ಜೆಕ್ಟ್ಗೆ 1670. ಕೇವಲ ಒಂದೊಂದು ಸಬ್ಜೆಕ್ಟ್ ಕೇಳಿರೋದು. ಎಲ್ಲ ಸಬ್ಜೆಕ್ಟು ಬೇಕು ಅಂದರೆ ಎಷ್ಟಾಗುತ್ತೆ ಅಂತ ನೀವು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಅಂಕಗಳ ಮರು ಎಣಿಕೆಗಾಗಿ ಯಾವುದೇ ಶುಲ್ಕ ಇರುವುದಿಲ್ಲ ಅಂತ. ಮೌಲ್ಯಮಾಪನ ಬೇರೆ, ಮರು ಎಣಿಕೆ ಬೇರೆ, ಅರ್ಥ ಮಾಡ್ಕೋಬೇಕು ಇಲ್ಲಿ. ಅದಕ್ಕೆಲ್ಲ ಯಾವುದೇ ಶುಲ್ಕ ಇರಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟು, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಅಂತ ಹೇಳಿದ್ದಾರೆ ಇಲ್ಲಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಡೇಟ್ ಅವರೇ ಕೊಡಿದ್ದಾರೆ. ಈಗ ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಎಲ್ಲಿಂದ ಇಲ್ಲಿವರೆಗೆ 10ನೇ ತಾರೀಕಿಂದ 15ನೇ ತಾರೀಕು ತನಕ, ಅಂದರೆ ಇದೇ ಏಪ್ರಿಲ್ ತಿಂಗಳು 10ನೇ ತಾರೀಕಿಂದ 15. ಆಲ್ರೆಡಿ ಈಗ 1-2 ದಿನ ಕ್ರಾಸ್ ಆಗಿಬಿಟ್ಟಿದೆ. ವಿತಿನ್ 2-3 ಡೇಸ್ ಇದೆ, ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕು. ಇನ್ನು ಛಾಯಾಪ್ರತಿನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಎಲ್ಲಿಂದ ಎಲ್ಲಿವರೆಗೆ 12ನೇ ತಾರೀಕಿಂದ ಹಿಡಿದು 17ನೇ ತಾರೀಕು ತನಕ, ಫ್ರಮ್ 12th 4th to 17th 4th ತನಕ ಟೈಮ್ ಇದೆ. ನೆಕ್ಸ್ಟು, ಮರುಮೌಲ್ಯಮಾಪನ ಅಥವಾ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಛಾಯಾಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶ ಇರುತ್ತೆ ಅಂತ ಹೇಳಿದ್ರಲ್ಲಿ. ಸೊ ಇವರಿಗೆ 13ನೇ ತಾರೀಕಿಂದ 19ನೇ ತಾರೀಕು ತನಕ ಅವಕಾಶ ಇರುತ್ತೆ.
ಸೊ ಇಲ್ಲಿ ಒಂದಷ್ಟು ಸ್ಟೆಪ್ಸನ್ನ ಹೇಳಿದ್ದಾರೆ. ಸೊ ಏನು ಸ್ಟೆಪ್ಸು? ಉತ್ತರ ಪತ್ರಿಕೆಗಳ ಛಾಯಾ ಪ್ರತಿಯನ್ನು ಪಡ್ಕೊಳ್ಳಿಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೀವು ಆನ್ಲೈನ್ ಮೋಡಲ್ಲಿ. ಮೊದಲನೇದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅವ್ರದ್ದು, ದಟ್ ಈಸ್ http://KSEAB.karnataka.gov.in ಅಂತ. ಬೇಕಾದ್ರೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನಾನು, ಇಲ್ಲಾಂದರೆ ಇದನ್ನೇ ನಿಮ್ಮ ಸ್ಕ್ರೀನನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಒಂದು ಕಡೆ ಅದನ್ನು ನೀವು ಬರೆದಿಟ್ಕೊಂಡಿದ್ದಾರೆ, ನೋಟ್ ಮಾಡಿ. ಅಲ್ಲಿ PUC ವಿದ್ಯಾರ್ಥಿ ಅಂಕಣದಲ್ಲಿ ಅಥವಾ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ನಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ರಿವ್ಯಾಲ್ಯುವೇಷನ್, ರೀಟೋಟ್ಲಿಂಗ್ ಎಂದು ಇರುತ್ತೆ. ಇಲ್ಲಿ ಅಂದರೆ 3 ಆಪ್ಷನ್: ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ರಿವ್ಯಾಲ್ಯುವೇಷನ್, ರೀಟೋಟ್ಲಿಂಗ್ ಅಂತ ಇರುತ್ತೆ. ಅಲ್ಲಿ ನೋಡಿ, ಇಲ್ಲಿ ಕೊಡಿದಾರಲ್ಲ ಇಲ್ಲಿ. ಸೊ ದಟ್ ಈಸ್ ಆ ಲಿಂಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ದಟ್ ಈಸ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಹೌ ಟು ಅಪ್ಲೈ ಅದನ್ನು ಕಡ್ಡಾಯವಾಗಿ ಓದಿ ತಿಳಿದುಕೊಳ್ಬೇಕು. ಅಲ್ಲೇ ಇರ್ತದೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ. ಅದನ್ನು ಒಂದು 5 ನಿಮಿಷ ಓದ್ಕೊಳ್ಳಿ. ಅದಾದ ನಂತರದಲ್ಲಿ 2026 ದ್ವಿತೀಯ PUC ಪರೀಕ್ಷೆ 1ರ ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಎಕ್ಸಾಮಿನೇಷನ್ದು ಅದನ್ನು ನಿಮ್ಮ ಹಾಲ್ ಟಿಕೆಟ್ಲಿ ಹೇಗೆ ಮೆನ್ಷನ್ ಮಾಡಿರ್ತಾರೆ ಅದೇ ರೀತಿ ನಮೂದು ಮಾಡಬೇಕು. ತಕ್ಷಣವೇ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ನಂಬರ್ ಕೊಟ್ಟ ತಕ್ಷಣ ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು, ನಿಮ್ಮ ಎಲ್ಲ ಡೀಟೇಲ್ಸು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರದಲ್ಲಿ ಫೋಟೋ ಕಾಪಿಯನ್ನು ಪಡೀಲಿಕ್ಕೆ ಇಚ್ಛಿಸಿದಂಥ ವಿಷಯಗಳನ್ನು ಒಂದೇ ಬಾರಿಗೆ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಯ ಅಥವಾ ಪೋಷಕರ ನಿಖರವಾದ ಮೊಬೈಲ್ ಸಂಖ್ಯೆ, ತಮ್ಮ ಖಾಸಗಿ ಇಮೇಲ್ ID ಹಾಗೂ ಸ್ವವಿಳಾಸವನ್ನು ಮಾತ್ರ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಮೊಬೈಲ್ ಸಂಖ್ಯೆ ಮತ್ತು ಖಾಸಗಿ ಸ್ವವಿಳಾಸ ಮತ್ತು ಇಮೇಲ್ ID ಅದನ್ನು ನೀಟಾಗಿ ನಮೂದು ಮಾಡಬೇಕು. ಜೊತೆಗೆ ನಂತರ ಸಬ್ಮಿಟ್ ಬಟನ್ ಬಳಿ ಕ್ಲಿಕ್ ಮಾಡಿದಂಥ ಕೂಡಲೇ ಚಲನ್ ಸಂಖ್ಯೆಯು ಆಟೋ ಜನ್ರೇಟ್ ಆಗುತ್ತೆ. ಇಷ್ಟೆಲ್ಲ ಆದ ನಂತರದಲ್ಲಿ ಸಬ್ಮಿಟ್ ಕೊಡ್ತು ಅಂದರೆ ಚಲನ್ ಜನ್ರೇಟ್ ಆಗುತ್ತೆ ನಿಮಗೆ ಆಟೋಮ್ಯಾಟಿಕ್ಕಾಗಿ. ಅದಾದ ಮೇಲೆ ಮೇಕ್ ಪೇಮೆಂಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಆನ್ಲೈನ್ ಪೇಮೆಂಟನ್ನು ಕ್ಲಿಕ್ ಮಾಡುವುದು. ಯೂಶ್ವಲಿ ಎಲ್ಲ ಈ ರೀತಿಯ ಶುಲ್ಕಗಳನ್ನು ಆನ್ಲೈನ್ ಮೋಡಲ್ಲೇ ಪೇಮೆಂಟ್ ಮಾಡುವಂಥದ್ದು. ಸಬ್ಮಿಟ್ ಆದಮೇಲೆ ಚಲನ್ ಜನ್ರೇಟ್ ಆಗುತ್ತೆ. ಅದಾದ ಮೇಲೆ ಮೇಕ್ ಪೇಮೆಂಟ್ ಅಂತ ಕೊಡ್ತು ಅಂತಂದರೆ ಸೊ ಆನ್ಲೈನ್ ಪೇಮೆಂಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಕರ್ನಾಟಕ ಒನ್ ಬಟನ್ ಕ್ಲಿಕ್ ಮಾಡಬೇಕು. ದಾಖಲು ಮಾಡಿದಂಥ ಮಾಹಿತಿ ಡಿಸ್ಪ್ಲೇ ಆಗುತ್ತೆ, ನೀವೇನು ಮಾಹಿತಿ ಕೊಟ್ಟಿರ್ತೀರ ಅದು. ಸೊ ಪೇ ನೌ ಅಂತ ಕೊಡ್ತು ಅಂತಂದರೆ ನಿಮಗೆ ಅಮೌಂಟು ಸಬ್ಮಿಟ್ ಆಗುತ್ತೆ. ಸೊ ಕರ್ನಾಟಕ ಒನ್ ಪುಟದಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಆಯ್ಕೆ ಮಾಡಬೇಕು. ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕಡ್ಡಾಯವಾಗಿ ಓದಿ ಚೆಕ್ ಬಾಕ್ಸನ್ನು ಟಿಕ್ ಮಾಡುವುದು. ಒಂದು ಚೆಕ್ ಬಾಕ್ಸ್ ಅಂತ ಬಾಕ್ಸ್ ಇರುತ್ತೆ, ಅದಕ್ಕೆ ಟಿಕ್ ಮಾರ್ಕ್, ಅದು ಕ್ಲಿಕ್ ಮಾಡಿದ್ರೆ ಟಿಕ್ ಆಗುತ್ತೆ. ಅದಾದಮೇಲೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇರುತ್ತೆ ಮತ್ತೊಂದು ಆಪ್ಷನು, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದಮೇಲೆ ಪೇ ನೌ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಪ್ರಾಸೆಸಿಂಗ್ ಆಗೋವರೆಗೆ ಬ್ಯಾಕ್ ಬಟನ್ ಅಥವಾ ಕ್ಲೋಸ್ ಬಟನ್ ಅಥವಾ ರಿಫ್ರೆಶ್ ಬಟನ್ ಯಾವುದನ್ನು ಒತ್ತಬಾರ್ದು. ಒಂದು 1 or 2 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಅಥವಾ ಸರ್ವರ್ ಸ್ಪೀಡ್ ಆಗಿದ್ದರೆ, ನೆಟ್ವರ್ಕ್ ಯಾವುದೇ ಇಶ್ಯೂಸ್ ಇಲ್ಲದೆ ಕರೆಕ್ಟಾಗಿತ್ತು ಅಂತಂದರೆ ಸೊ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಓಪನ್ ಆಗಿಬಿಡುತ್ತೆ. ಸೊ ಆನ್ಲೈನ್ ಪೇಮೆಂಟ್ ಮುಖಾಂತರ ಹಣ ಸಂದಾಯ ಮಾಡಿದಂಥ ನಂತರ ಅಭ್ಯರ್ಥಿಯು ನಮೂದು ಮಾಡಿದಂಥ ಮೊಬೈಲ್ ಸಂಖ್ಯೆಗೆ ಒಂದು SMS ಬರುತ್ತೆ ಪೇಮೆಂಟ್ ಆಯಿತು ಅಂತಂದರೆ. ಸೊ SMS ಸಂದೇಶ ಬರೆದಿದ್ದಲ್ಲಿ ಹಣ ಸಂದಾಯಿಸಿದ ಕರ್ನಾಟಕ ಒನ್ ಹತ್ತಿರದ ಶಾಖೆಗೆ ಅಥವಾ ಕಸ್ಟಮರ್ ಕೇರ್ ಕೂಡ ಸಂಪರ್ಕಿಸಿ ಹಣ ಸಂದಾಯವಾದ ಬಗ್ಗೆ ಖಾತ್ರಿಯನ್ನು ಪಡಿಸ್ಕೊಳ್ಳುವುದು. ತುಂಬ ಜನರಿಗೆ ಇದು ಪ್ರಾಬ್ಲಮ್ ಆಗಲ್ಲ, ಅದು ಮೆಸೇಜ್ ಬಂದೇ ಬರುತ್ತೆ ಪೇಮೆಂಟ್ ಆಗಿ ಸಕ್ಸಸ್ ಆಗಿರೋಕ್ಕೆ ಸಂಬಂಧಪಟ್ಟಾಗಿ. ಇನ್ ಕೇಸ್ ಯಾರಿಗಾದರೂ ಮೆಸೇಜ್ ಬರಲಿಲ್ಲ ಅಂತಂದರೆ ನೋಡಿ, ಈ ಥರ ಹಣ ಸಂದಾಯದ ಬಗ್ಗೆ ಒಂದು ಮಾಹಿತಿಯನ್ನು ಖಾತ್ರಿಪಡಿಸ್ಕೊಳ್ಬೇಕು. ಕರ್ನಾಟಕ ಒನ್ ಹತ್ತಿರದ ಶಾಖೆಗೆ ಅಥವಾ ಕಸ್ಟಮರ್ ಕೇರಿಗೆ ಕೂಡಲೇ ಅಲ್ಲಿ ಒಂದು ಕಾಲನ್ನು ಮಾಡ್ಕೊಂಡು, ಅಲ್ಲೇ ಇರುತ್ತೆ ಕೆಲವೊಂದು ಕಸ್ಟಮರ್ ಕೇರ್ ನಂಬರ್ಸ್ ಎಲ್ಲ, ಅದು ನೋಡ್ಕೊಂಡು ನೀವು ಮಾಡ್ಕೋಬೋದು. ಅದಾದಮೇಲೆ ಫೋಟೋ ಕಾಪಿಗೆ ಅಪ್ಲೈ ಮಾಡಿದ ನಂತರ ಬರ್ತಕ್ಕಂಥ ಚಲನ್ ಅಥವಾ ಕನ್ಸ್ಯೂಮರ್ ನಂಬರನ್ನು ವಿದ್ಯಾರ್ಥಿಯು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಉಪಯೋಗಿಸುವಂತಿಲ್ಲ ಅಂತ. ಯಾವುದೇ ಕಾರಣಕ್ಕೂ ಅದನ್ನು ರಿವ್ಯಾಲ್ಯೂಷನ್ಗೆ ಯೂಸ್ ಮಾಡಬಾರ್ದು. ಯಾವುದನ್ನು? ಫೋಟೋ ಕಾಪಿಗೆ ಅಪ್ಲೈ ಮಾಡಿದಂಥ ನಂತರ ಬರ್ತಕ್ಕಂಥ ಚಲನ್ ಅಥವಾ ಕನ್ಸ್ಯೂಮರ್ ನಂಬರ್ ಅಂತ ಏನಿರುತ್ತೆ ಅದನ್ನು ಸೊ ರಿವ್ಯಾಲ್ಯೂಷನ್ಗೆ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ಗೊತ್ತಿರಬೇಕು. ಮರುಮೌಲ್ಯಮಾಪನಕ್ಕೆ ಪ್ರತ್ಯೇಕ ಚಲನ್ ಅಥವಾ ಕನ್ಸ್ಯೂಮರ್ ನಂಬರ್ನ ಜನ್ರೇಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಯೂಸ್ ಮಾಡಬೇಕು ಅಂದರೆ ನೀವು ಸಪ್ರೇಟಾಗಿ ಜನ್ರೇಟ್ ಮಾಡಬೇಕು ಅದನ್ನು. ನೆಕ್ಸ್ಟು ಈ 7ನೇ ಪಾಯಿಂಟಲ್ಲಿ ಹೇಳಿದರೆ ಇಲ್ಲಿ ಫೋಟೋ ಕಾಪಿಗೆ ಮತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಪೋಷಕರು ಅವರ ಚಾಲ್ತಿಯಲ್ಲಿರ್ತಕ್ಕಂಥ ಅಂದರೆ ಪ್ರೆಸೆಂಟ್ ಅವರು ಯಾವ ಮೊಬೈಲ್ ನಂಬರ್ ಯೂಸ್ ಮಾಡ್ತಾರೆ ಅದನ್ನು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದು ಮಾಡಬೇಕು. ಮಂಡಳಿಯು ಅದೇ ಮೊಬೈಲ್ ಸಂಖ್ಯೆಗೆ OTP ಒನ್ ಟೈಮ್ ಪಾಸ್ವರ್ಡನ್ನು ಅವರು ಸೆಂಡ್ ಮಾಡ್ತಾರೆ. ಸೊ ಅದರಿಂದ ಸದರಿ ಮೊಬೈಲ್ ಸಂಖ್ಯೆಯು ಪ್ರಕ್ರಿಯೆ ಮುಕ್ತಾಯವಾಗಿರುವವರೆಗೂ ಚಾಲ್ತಿಯಲ್ಲಿರಬೇಕು. ಕಾಲಕಾಲಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ OTPs ಆಗಲಿ ಮೆಸೇಜ್ ಆಗಲಿ ಬರ್ತಾ ಇರುತ್ತೆ. ಹಾಗಾಗಿ ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಮೊಬೈಲ್ ಸಂಖ್ಯೆನ ನಮೂದು ಮಾಡಬೇಕು ಅಂತ ಸೊ ಹೇಳಿದ್ದಾರೆ. ಅಗೇನ್ ಇನ್ನು ಪಾಯಿಂಟ್ ನಂಬರ್ 8ಅಲ್ಲಿ ಅಭ್ಯರ್ಥಿಯು ಮೇಕ್ ಪೇಮೆಂಟ್ ಮಾಡಿದ ನಂತರ ಜನರೇಟ್ ಆಗ್ತಕ್ಕಂಥ ಚಲನ್ ಕನ್ಸ್ಯೂಮರ್ ನಂಬರನ್ನು ಮುಂದಿನ ಎಲ್ಲ ಪ್ರಕ್ರಿಯೆಗಳಿಗೂ ಬಳಸಿಕೊಳ್ಳಬೇಕಾಗಿರೋದ್ರಿಂದ ಅಭ್ಯರ್ಥಿಗಳು ಈ ಸಂಖ್ಯೆಯನ್ನು ಅದನ್ನು ಇಟ್ಕೊಳ್ಬೇಕು, ಕಾಯ್ದಿರಿಸಿಕೊಳ್ಳಬೇಕು. ನೀವು ಹೇಗೆ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಎಕ್ಸಾಮ್ ಮುಗಿಯೋ ತನಕ ಯೂಸ್ ಮಾಡ್ತೀರ ನೋಡಿ, ಪ್ರತಿಯೊಂದು ಸಬ್ಜೆಕ್ಟ್ ಹೋಗ್ಬೇಕಾದ್ರೆ ಹಾಲ್ ಟಿಕೆಟ್ ನೀವು ತೊಗೊಂಡು ಹೋಗ್ತಿರಲ್ಲ, ಅದೇ ಥರ ಸೊ ಈ ಒಂದು ಎಲ್ಲ ಪ್ರಕ್ರಿಯೆಗಳು ಮುಗಿಯೋರು ಕೂಡ ಏನು ಮಾಡಬೇಕು, ಚಲನ್ ಅಥವಾ ಕನ್ಸ್ಯೂಮರ್ ನಂಬರನ್ನು ಜೋಪಾನವಾಗಿ ಅದನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ. ಅಪ್ಲೋಡ್ ಮಾಡಲಾದಂಥ ಉತ್ತರ ಪತ್ರಿಕೆಯ ಫೋಟೋ ಕಾಪಿಯನ್ನು ಮಂಡಳಿಯ ಜಾಲತಾಣದಲ್ಲಿ ಅಂದರೆ ವೆಬ್ಸೈಟ್ನಲ್ಲಿ ನೀಡಲಾಗಿರ್ತಕ್ಕಂಥ
ಲಿಂಕ್ ಮುಖಾಂತರವೇ ಚಲನ್ ಅಥವಾ ಕನ್ಸ್ಯೂಮರ್ ನಂಬರನ್ನು ನಮೂದು ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಅದೇ ನಂಬರನ್ನು ಬಳಸಿ ಇಲ್ಲಿ ಫೋಟೋ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿ ಪಾಯಿಂಟ್ ನಂಬರ್ 10ನಲ್ಲಿ ಇದಾದ ನಂತರದಲ್ಲಿ ಅರ್ಜಿ ಸಲ್ಲಿಸಿದ 2 ದಿನಗಳ ನಂತರ ಈ ಮೊದಲೇ ನೀಡಲಾದಂಥ ಚಲನ್ ಸಂಖ್ಯೆಯನ್ನು ನಮೂದು ಮಾಡಿ ಆನ್ಸರ್ ಪೇಪರ್ ಫೋಟೋ ಕಾಪಿಯನ್ನು ದಿನಾಂಕ 12/4/2026ರಿಂದ 17/4/2026 ಒಳಗೆ ಅರ್ಜಿ ಸಲ್ಲಿಸಿದ ಲಿಂಕ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ, ಯಾವುದನ್ನು ಅರ್ಜಿ ಸಲ್ಲಿಸಿದ 2 ದಿನಗಳ ನಂತರ ನೀವು ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಆಫ್ಟರ್ 2 ಡೇಸ್ ಆದಮೇಲೆ ಮೊದಲೇ ನೀಡಲಾದಂಥ ಒಂದು ಚಲನ್ ಸಂಖ್ಯೆ ಅಂತ ಇರುತ್ತೆ, ಅದನ್ನು ನಮೂದು ಮಾಡಿಕೊಂಡು ನೀವು ಅದನ್ನು ಕೊಡ್ತು ಅಂತಂದರೆ ಆನ್ಸರ್ ಪೇಪರ್ ಫೋಟೋ ಕಾಪಿ. ಸೊ ಅದನ್ನು ದಿನಾಂಕ 12/4/2026ರಿಂದ 17/4/2026 ಒಳಗೆ ಅರ್ಜಿ ಸಲ್ಲಿಸಿದ ನೀವು ಏನು ಅಪ್ಲಿಕೇಶನ್ ಆಗ್ತಿರೋ ಲಿಂಕು, ಅದೇ ಲಿಂಕನ್ನು ಯೂಸ್ ಮಾಡ್ಕೊಂಡು ಏನು ಮಾಡಬೇಕು, ಆನ್ಸರ್ ಫೋಟೋ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಸೊ ಈ ಫೋಟೋ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನೀವು ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಆ ಫೋಟೋ ಕಾಪಿ, ನಿಮ್ಮ ಆನ್ಸರ್ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನೋಡಿ, ಇದನ್ನು ಭಾಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಕ್ವಿಕ್ಕಾಗಿ. ಸೊ ಅರ್ಜಿಯನ್ನು ಉಪಯೋಗ ಮಾಡ್ತಿರಲ್ಲ ನೀವು, ಅದೇ ಲಿಂಕನ್ನು ಕ್ಲಿಕ್ ಮಾಡಬೇಕು, ಡೌನ್ಲೋಡ್ ಫೋಟೋ ಕಾಪಿನ ಕ್ಲಿಕ್ ಮಾಡಬೇಕು. ಫೋಟೋ ಕಾಪಿಗಾಗಿ ಶುಲ್ಕ ಪಾವತಿಸಿರುವ ಚಲನ್ ಅಥವಾ ಕನ್ಸ್ಯೂಮರ್ ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ಸಬ್ಮಿಟ್ ಮಾಡಿದ ನಂತರ ಅಭ್ಯರ್ಥಿಯು ಫೋಟೋ ಕಾಪಿಗೆ ಅಪ್ಲೈ ಮಾಡುವಾಗ ನೀಡಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಅದಕ್ಕೆ OTP ಬರುತ್ತೆ. ಸೊ OTP ಬಂದ ನಂತರದಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ, ಈಗ ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆ ಮತ್ತು ಶುಲ್ಕ ಪಾವತಿಸಿರುವ ವಿಷಯಗಳು ಡಿಸ್ಪ್ಲೇ ಆಗುತ್ತೆ. ಅಂದರೆ ಅವನು ಏನು ಅಪ್ಲಿಕೇಶನ್ ಹಾಕಿದ್ದಾನೆ, ಸೊ ಎಷ್ಟು ಪೇಮೆಂಟ್ ಮಾಡಿದ್ದಾನೆ, ಯಾವ ಸಬ್ಜೆಕ್ಟಿಗೆ ರಿವ್ಯಾಲ್ಯೂಷನ್ ಹಾಕಿದ್ದಾನೆ, ಅಥವಾ ಯಾವ ಸಬ್ಜೆಕ್ಟಿಗೆ ಛಾಯಾಪ್ರತಿಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದಾನೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಇಲ್ಲಿ. ಸೊ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿ ಫೋಟೋ ಕಾಪಿಯ PDF ಪ್ರತಿಯನ್ನು ಸೇವ್ ಮಾಡ್ಕೊಳ್ಬೋದು. ಕ್ಲಿಕ್ ಮಾಡ್ತು ಅಂದರೆ ಅದು PDF ಅಲ್ಲಿ ಅದು ಓಪನ್ ಆಗುತ್ತೆ. ಆ PDF ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಅಲ್ಲಿಂದ ಬೇಕಾದ್ರೆ ಮೊಬೈಲ್ಗೂ ಅದನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನೋಡಿ, ಇಲ್ಲಿದೆ ಕೊನೆಯ ಪಾಯಿಂಟಲ್ಲೂ ಉತ್ತರ ಪತ್ರಿಕೆಗಳ ಅಂಕಗಳ ಮರು ಎಣಿಕೆ ಹಾಗೂ ಮರುಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 19/4/2026 ಅಂತ ಇಲ್ಲಿ ದಿನಾಂಕವನ್ನು ಕೊಡಲಾಗಿದೆ. ಸೊ ನೋಡಿ, ಇಲ್ಲಿ ಹೇಳಿದ್ದಾರೆ ಮರು ಎಣಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಕ್ರಮಗಳು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹಿಯರ್ ವಿ ಗೋ. ಅದನ್ನು ನಿಮಗೆ ಕ್ವಿಕ್ಕಾಗಿ ಒಂದು 2 ನಿಮಿಷ ಟೈಮ್ ಕೊಟ್ಟರೆ ಅದನ್ನು ಹೇಳ್ಬಿಡ್ತೀನಿ ನಾನು. ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳು. ಸೊ ಇದು ಮರು ಎಣಿಕೆ, ರೀಟೋಟ್ಲಿಂಗು. ಇಲ್ಲಿ 2 ಥರ ಇದೆ. ಒಂದು ರೀಟೋಟ್ಲಿಂಗ್, ಮರು ಎಣಿಕೆಗಾಗಿ ನೀವು ಯಾವ ಥರ ಅರ್ಜಿನ ಹಾಕಬೇಕು ಅಂತ. ಇಲ್ಲಿ ಮರುಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಛಾಯಾಪ್ರತಿಯನ್ನು ಪಡೆದುಕೊಂಡು ಪರಿಶೀಲಿಸಿದ ನಂತರ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಮಾತ್ರ ಮರು ಎಣಿಕೆಗಾಗಿ ಅರ್ಜಿನ ಸಲ್ಲಿಸಬೇಕು. ನಿಮಗೆ ಡೌಟ್ ಇಲ್ಲ ಅಂದರೆ ಯಾರು ಕೂಡ ರೀಟೋಟ್ಲಿಂಗ್ಗೆ ಅಪ್ಲಿಕೇಶನ್ ಹಾಕಲ್ಲ. ಡೌಟ್ ಇದ್ದರೆ ನೀವು ರೀಟೋಟ್ಲಿಂಗ್ ಹಾಕೋಬೋದು. ಇಲ್ಲಿ ರೀಟೋಟ್ಲಿಂಗ್ಗೆ ಯಾವುದೇ ಥರದ ಶುಲ್ಕವನ್ನು ಪಾವತಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ದರ್ ಇಸ್ ನೋ ಪೇಮೆಂಟ್ ಫಾರ್ ದಿಸ್, ಆಯಿತಾ. ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಛಾಯಾಪ್ರತಿ ಪಡೆಯಲು ಅನುಸರಿಸಿದ ಕ್ರಮವನ್ನೇ ಮರು ಎಣಿಕೆಗೂ ಅನುಸರಿಸುವುದು. ಮರು ಎಣಿಕೆಯ ಚಲನನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಇಲ್ಲಿ. ಸೊ ನೀವು ಹೇಗೆ ಮೌಲ್ಯಮಾಪನವನ್ನು ಮಾಡ್ಕೊಳ್ಳಿಕ್ಕೆ ಫಸ್ಟು ಅಪ್ಲಿಕೇಶನ್ ಹಾಕಿದ್ರೆ ಇಸ್ ಸೇಮ್ ಪ್ರಾಸೆಸ್. ಇಲ್ಲೇನು ಚೇಂಜಸ್ ಇಲ್ಲ ಇಲ್ಲಿ. ಬಟ್ ಇಲ್ಲಿ ಪೇಮೆಂಟ್ ಇರಲ್ಲ, ಅಲ್ಲಿ ಪೇಮೆಂಟ್ ಇತ್ತು, ಅದು ಗೊತ್ತಿಲ್ಲ ನಿಮಗೆ. ನೆಕ್ಸ್ಟು ಮರು ಎಣಿಕೆ ಫಲಿತಾಂಶವನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು. ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವವರು ಮರು ಎಣಿಕೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಸಪ್ರೇಟ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ರೀಟೋಟ್ಲಿಂಗ್ಗೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರೆ ಸಾಕು. ರೀಟೋಟ್ಲಿಂಗ್ಗೆ ನೀವು ಪ್ರತ್ಯೇಕವಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಇಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ. ಅಂದರೆ ಅಪ್ಲಿಕೇಶನ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ, ಅದು ಹಾಗೆ ತಗೊಳುತ್ತೆ ಅದು. ಸೊ ಇದು ರೀಟೋಟ್ಲಿಂಗ್ ಬಗ್ಗೆ. ಇನ್ನು ರಿವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ಇದ್ದಾರೆ ಇಲ್ಲಿ. ನೋಡಿ, ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಫೋಟೋ ಕಾಪಿಯನ್ನು ಪಡೆದುಕೊಂಡು ವೆರಿಫೈಡ್ ಮಾಡಿದ ನಂತರವೇ ಮರುಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ರಿವ್ಯಾಲ್ಯೂಯೇಷನ್ಗೆ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಕೋರ್ಸ್ SLP ಅಮೆಂಡ್ಮೆಂಟ್ ಅಂತ ಇದೆ, ರೂಲ್ಸ್ 2023 ಮರುಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳಿಗಿಂತ ಮೌಲ್ಯಮಾಪನದಲ್ಲಿ ಪಡ್ಕೊಂಡಂಥ ಅಂಕಗಳಿಗಿಂತ ಮರುಮೌಲ್ಯಮಾಪನದಲ್ಲಿ ಒಂದು ಅಂಕ ಅದು ಒಂದಕ್ಕಿಂತ ಅಂಕಗಳು ಹೆಚ್ಚಾದಲ್ಲಿ ಅಥವಾ ಕಡಿಮೆಯಾದಲ್ಲಿ ಮರುಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಕೆಲವು ಸಲ ಏನಾಗುತ್ತೆ, ನೀವು ಅಂದ್ಕೊಂಡಂಥ ಅಂಕಗಳಿಂದ ಕಡಿಮೆ ಬರ್ಬೋದು ರಿವ್ಯಾಲ್ಯೂಷನಲ್ಲಿ. ಕೆಲವೊಂದು ಸಲ ನೀವು ಅಂದ್ಕೊಂಡಂಥ ಅಂಕಗಳಿಗಿಂತ ಜಾಸ್ತಿ ಬರ್ಬೋದು. ಸಮ್ಟೈಮ್ಸ್ ಅವರು ಟೋಟಲ್ ಮಾಡೋದ್ರಲ್ಲಿ ತಪ್ಪಾಗಿರ್ಬೋದು. ಹೀಗೆಲ್ಲ ಆಗಿರ್ತೀವಿ ಚಾನ್ಸಸ್ಸು. ಹಾಗಾಗಿ ರಿವ್ಯಾಲ್ಯೂಯೇಷನ್ ಹಾಕ್ಲಿಕ್ಕಿಂತ ಮುಂಚೆ ತುಂಬ ಜನ ಜಾಸ್ತಿ ಸ್ಕೋರ್ ಮಾಡಿದರೆ ರಿವ್ಯಾಲ್ಯೂಯೇಷನ್ಗೆ ಹಾಕಲ್ಲ. ತುಂಬ ಚೆನ್ನಾಗಿ ಬರೋದು, ಡೌಟ್ ಇದ್ದರೆ ಕಡಿಮೆ ಅಂಕಗಳು ಬಂದರೆ ಅವ್ರು ಮಾತ್ರ ಹಾಕ್ತಾರೆ. ಸೊ ನನಗೆ ಗೊತ್ತಿರೋ ಹಾಗೆ. ಹಾಗಾಗಿ ನೀಟಾಗಿ ಯೋಚನೆ ಮಾಡಿ ರಿವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಿ. ಸೊ ಮರುಮೌಲ್ಯಮಾಪನದ ಬಗ್ಗೆ ಮಾಪಕರ ಸಮಿತಿಯು ತೆಗೆದುಕೊಂಡ ನಿರ್ಧಾರವೇ ಅಂತಿಮವಾಗಿದ್ದು. ಇನ್ನೊಂದು ಸಲ ಮತ್ತೆ ಕ್ವಶನ್ ಮಾಡಬೇಡಿ ಅಂತ ಅವರನ್ನು. ಅವ್ರು ಏನು ಡಿಸಿಷನ್ಗೆ ಬರ್ತಾರೆ ಅದೇ ಅಂತಿಮ ಅಂತ. ಇದ್ರ ಮೇಲೆ ಮರುಪರಿಶೀಲನೆ ಮತ್ತು ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಒಂದು ಸಲ ರಿವ್ಯಾಲ್ಯೂಯೇಷನ್ಗೆ ಹಾಕಿದ ನಂತರದಲ್ಲಿ ಏನು ಮಾರ್ಕ್ಸ್ ಬರುತ್ತೆ
ದಟ್ ವಿಲ್ ಬಿ ಅ ಫೈನಲ್ ಮಾರ್ಕ್ಸ್. ಅದು ಮತ್ತೆ ಅವಕಾಶ ಇಲ್ಲ. ಛಾಯಾಪ್ರತಿ ಪಡ್ಕೊಳ್ಳಿಕ್ಕೆ ಅನುಸರಿಸಿದ ಕ್ರಮವನ್ನೇ ಮರುಮೌಲ್ಯಮಾಪನಕ್ಕೂ ಅನುಸರಿಸುವುದು. ಈ ಛಾಯಾಪ್ರತಿ, ಚಲನ್ನು ಇವೆಲ್ಲ ಸೇಮ್ ಪ್ರೊಸೆಸ್ ಇರುತ್ತೆ ಇಲ್ಲಿ, ಅಷ್ಟೇ. ಇಲ್ಲಿ ಕೆಲವೊಂದು ಮಾತ್ರ ಚೇಂಜಸ್ ಇರುತ್ತೆ. ನೆಕ್ಸ್ಟು 5ನೇದು ಬಂದು ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸಲ್ಲಿ ವಿದ್ಯಾರ್ಥಿಯು ತಮ್ಮ ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ಭರ್ತಿ ಮಾಡುವುದು. ಮರುಮೌಲ್ಯಮಾಪನ ಮರು ಎಣಿಕೆ ಕಾರ್ಯ ಮುಗಿದ ನಂತರ ಫಲಿತಾಂಶವನ್ನು ಮಂಡಳಿಯ ವೆಬ್ಸೈಟ್ನ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು. ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ನಿಮಗೆ ಗೊತ್ತಿರುತ್ತಲ್ಲ, ಸೊ ಎಷ್ಟು ಮಾರ್ಕ್ಸ್ ರೈಸ್ ಆಗಿದೆ, ಏನಾಗಿದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಅಗೇನ್ ಇಲಾಖೆ ವೆಬ್ಸೈಟ್ನಲ್ಲೇ ಅದು ರಿಸಲ್ಟ್ ಬಿಡ್ತಾರೆ. ಅದನ್ನು ನೋಡ್ಕೊಳ್ಬೇಕು ನೀವು ಅದನ್ನು. ನೆಕ್ಸ್ಟ್ 2026ರ ದ್ವಿತೀಯ PUC ಪರೀಕ್ಷೆ 1ರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಛಾಯಾಪ್ರತಿ ಪಡೆಯಲು ಹಾಗೂ ಮರುಮೌಲ್ಯಮಾಪನ ಮತ್ತು ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಬಗ್ಗೆ ಮಂಡಳಿಯ ವೆಬ್ಸೈಟ್ನ ಜಾಲತಾಣದಲ್ಲಿನ PUC ವಿದ್ಯಾರ್ಥಿ ಅಂಕಣದಲ್ಲಿ ಪ್ರಕಟಿಸಿರುವ ಸುತ್ತೋಲೆಯನ್ನು ವೀಕ್ಷಿಸಬಹುದಾಗಿದೆ ಹಾಗೂ ಅಲ್ಲಿ ನೀಡಿರುವ ಲಿಂಕನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ ನಿಮಗೆ ಯಾವ ಥರ ಅಪ್ಲಿಕೇಶನ್ ಲಿಂಕ್ ಇರುತ್ತೆ ಅಂತ ಅಂದ್ಬಿಟ್ಟು, ಅದನ್ನು ನಾನು ಹೇಳ್ತಾ ಇದ್ದಾಗಲೇ ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಕಡೆ ಇಟ್ಕೊಳ್ಳಿ, ಬರ್ಕೊಳ್ಳಿ. ಆ ಲಿಂಕನ್ನು ಬ್ರೌಸರಲ್ಲಿ ಕೊಡಿ, ಓಪನ್ ಆಗುತ್ತೆ. ನೀವು ಆರಾಮಾಗಿ ಒಂದೊಂದೇ ಪಾಯಿಂಟನ್ನು ನೋಡಿಕೊಂಡು ನೀವು ಅದನ್ನು ಥ್ರೂ ದಟ್ ಪ್ರಾಸೆಸ್ ಮಾಡ್ಬೋದು ಆನ್ಲೈನ್ ಅಪ್ಲಿಕೇಶನಲ್ಲಿ. ಒಂದೇ ವಿಷಯಕ್ಕೆ ಮರು ಎಣಿಕೆ ಅಥವಾ ಮರುಮೌಲ್ಯಮಾಪನ ಎರಡಕ್ಕೂ ಅರ್ಜಿ ಸಲ್ಲಿಸಿದಲ್ಲಿ ಮರುಮೌಲ್ಯಮಾಪನದ ಅರ್ಜಿಯನ್ನು ಮಾತ್ರ ಪರಿಗಣಿಸಿ ಮರು ಎಣಿಕೆ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ. ಈಗ ನೋಡಿ, ಒಂದೇ ವಿಷಯಕ್ಕೆ, ಒಂದೇ ಸಬ್ಜೆಕ್ಟ್ಗೆ ಒಂದು ರೀಟೋಟ್ಲಿಂಗು, ಇನ್ನೊಂದು ರಿವ್ಯಾಲ್ಯೂಯೇಷನ್ನು, ಎರಡಕ್ಕೂ ಅರ್ಜಿ ಸಲ್ಲಿಸಿದಲ್ಲಿ ನೋಡಿ, ರೀಟೋಟ್ಲಿಂಗು, ರಿವ್ಯಾಲ್ಯೂಯೇಷನ್ನು ಒಂದೇ ಸಬ್ಜೆಕ್ಟಿಗೆ ಈ ಥರ 2 ಸಲ ಅಪ್ಲಿಕೇಶನ್ ಹಾಕಿದರೆ ಮರುಮೌಲ್ಯಮಾಪನದ ಅರ್ಜಿಯನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಹೊರತು ರೀಟೋಟ್ಲಿಂಗ್ ಇದನ್ನು ಕನ್ಸಿಡರ್ ಮಾಡಲ್ಲ. ಅದು ಗೊತ್ತಿರಲಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಮಂಡಳಿಯ ಸಹಾಯವಾಣಿ ಸಂಖ್ಯೆ 08023310075 ಅಥವಾ 76 ಸಂಪರ್ಕ ಮಾಡಿ ಅಂತ ಹೇಳಿದ್ದಾರೆ. ಇದಿಷ್ಟು ಸುಮಾರು 7 to 8 ಪೇಜ್ ಇದೆ ಇದು ಸುತ್ತೋಲೆ ಬಿಡುಗಡೆ ಆಗಿರುವಂಥದ್ದು. ಸೊ ಈಗಾಗಲೇ ಈ ಕಾಪಿಯನ್ನು ನನ್ನ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ನಾನು ಶೇರ್ ಮಾಡಿದ್ದೀನಿ. ಸೊ ನೀವು ಇದನ್ನು ಇಟ್ಕೊಂಡು ಸಿಸ್ಟಮಲ್ಲಿ ಪ್ರಾಸೆಸ್ ಮಾಡಬೇಕು ಅಂದರೆ ಈ ಸರ್ಕ್ಯುಲರ್ನ ಒಂದ್ಸಲ ನೀವು ಪ್ರಿಂಟೌಟ್ ತಗೊಂಡು ಒಂದೊಂದೇ ಅಲ್ಲೇನು ಕೊಟ್ಟಿದ್ದಾರೆ ಕ್ರಮಗಳನ್ನು ನೋಡ್ಕೊಂಡು ನೀವು ಆರಾಮಾಗಿ ಪ್ರಾಸೆಸ್ ಮಾಡ್ಬೋದು. ಹಾಗಾಗಿ ರಿವ್ಯಾಲ್ಯೂಯೇಷನ್ಗೆ ಹಾಕೋರು ತುಂಬ ಯೋಚನೆ ಮಾಡಿ ನೀಟಾಗಿ ಒಂದ್ಸಲ ಕರೆಕ್ಟಾಗಿ ಥಿಂಕ್ ಮಾಡಿ, ನಿಮಗೆ ಡೌಟ್ ಇದ್ದರೆ ಮಾತ್ರ ರಿವ್ಯಾಲ್ಯೂಯೇಷನ್ಗೆ ಹಾಕಲೇಬೇಕು ಅಂತಕ್ಕಂಥವ್ರು ಇಷ್ಟೊತ್ತಿಗೆ ಏನು ನಾನು ಸ್ಟೆಪ್ಸ್ ಹೇಳಿದೆ ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ, ಅಥವಾ ಇದೇ ಸುತ್ತೋಲೆನ ಪ್ರಿಂಟ್ ತೊಗೊಂಡು ಒಂದೊಂದೇ ಪಾಯಿಂಟನ್ನು ಟಿಕ್ ಹಾಕೊಂಡು ಮಾಡಿದ್ರು ನಿಮಗೆ ಭಾಳ ಈಸಿ ಆಗುತ್ತೆ. ಸೊ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ.